ಸರ್ಕಾರ ಆದೇಶ ಮಾಡಬೇಕು. ಕೊಟ್ಟಿರ್ತಕ್ಕಂಥ 10 ಗುಂಟೆ ಜಾಗವನ್ನು ಅಭಿಮಾನ್ ಸ್ಟುಡಿಯೋದಿಂದ ವಿಷ್ಣುವರ್ಧನ್ ಪುಣ್ಯಭೂಮಿಗೋಸ್ಕರನೇ 10 ಗುಂಟೆ ಜಾಗವನ್ನು ಕೊಟ್ಟಿದ್ದಾರೆ. ಅದನ್ನು ಸರ್ಕಾರ ಆದೇಶ ಮಾಡುವ ಮುಖೇನವಾಗಿ ಈ 10 ಗುಂಟೆ ಜಾಗ ಸರಾಗವಾಗಿ ವಿಷ್ಣುವರ್ಧನ್ ಪುಣ್ಯಭೂಮಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ VSS ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ರಾಜೇಗೌಡರ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು ಎಲ್ಲರೂ ಸೇರಿ, ಯಾಕೆಂದ್ರೆ ಇದು ಉಪವಾಸ ಸತ್ಯಾಗ್ರಹ, ಊಟ ಕೊಡುವಂತಹ ಹೋರಾಟ ಅಲ್ಲ, ಊಟಕ್ಕೆ ಬನ್ನಿ ಅಂತ ಕರೀಲಿಕ್ಕೆ ಉಪವಾಸ ಸತ್ಯಾಗ್ರಹ. ಅದು ಒಬ್ಬ ಇದ್ರದು 1 ಲಕ್ಷ ಕೋಟಿ ಜನಕ್ಕೆ ಸಮಾನ ಉಪವಾಸ ಸತ್ಯಾಗ್ರಹ. 50 ಜನ ಇದ್ರದ್ದು ಅದಕ್ಕೆ ಕಲ್ಪನೆಯನ್ನ ಮಾಡ್ಕೊಳ್ಳಿ, ಊಹೆಯನ್ನ ಮಾಡ್ಕೊಳ್ಳಿ. ಆಮೇಲೆ ನಾವೆಲ್ಲ ಹೋರಾಟಗಾರರು ಮಾಧ್ಯಮಕ್ಕೋಸ್ಕರ ಮುಖವನ್ನ ಕೊಡ್ಲಿಕ್ಕೆ ಕುಳಿತುಕೊಂಡು ಹೋರಾಟ ಮಾಡೋರು ಅಲ್ಲ. ನಾವು ಮಾಧ್ಯಮ ಇರಲಿ ಇಲ್ದನೆ ಇರಲಿ, ಪತ್ರಿಕೆಯರು ಇರಲಿ ಇಲ್ದನೆ ಇರಲಿ, ಬಹಳಷ್ಟು ಪತ್ರಿಕೆಗಳು ಮಾಧ್ಯಮಗಳು ಬೆಂಬಲ ಕೊಡ್ತಾ ಇದ್ದಾವೆ. ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ರಾಜೇಗೌಡರ ಪರವಾಗಿ. ಇವತ್ತು ಹೋರಾಟ ಅಂತ ಅಂದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ? 10,000 ಜನ ಬರ್ತಾ ಇದ್ದಾರಾ? 5,000 ಜನ ಬರ್ತಾ ಇದ್ದಾರಾ? ನನ್ನ ವೇದಿಕೆ ಕರಿತೀರಾ, ನನಗೆ ಮೈಕ್ ಕೊಡ್ತೀರಾ ಅಂತ ಕೇಳಿಕೊಂಡು ಬಂದು ಹೋರಾಟ ಮಾಡುವಂತ ಹೋರಾಟಗಾರಿದ್ದಾರೆ. ಆದ್ರೆ ಇವತ್ತು ಕುಳಿತಿರ್ತಕ್ಕಂಥ ಹೋರಾಟಗಾರರು, ಮುಂದೆ ಈ ಹೋರಾಟಕ್ಕೆ ಬೆಂಬಲ ಕೊಡತಕ್ಕಂಥ ಹೋರಾಟಗಾರರು ಮೈಕನ್ನು ಕೇಳಲ್ಲ, ಮಾಧ್ಯಮದಲ್ಲಿ ಮುಖನು ತೋರಿಸ್ತಾರೆ. ಇಳಿದ್ರೆ ಮಾತ್ರ ತೋರಿಸ್ಲೇಬೇಕು ಅನ್ನೋರಿಲ್ಲ. ನಿಜವಾದ ವಿಷ್ಣುವರ್ಧನ್ ಅಭಿಮಾನಿಗಳು, ನಿಜವಾದ ಕನ್ನಡ ಪರ ಹೋರಾಟಗಾರರು ನನ್ನನ್ನು ಸಹ ಹೋರಾಟ ಮಾಡಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಆದ್ರೆ ಒಂದು ಹೋರಾಟ ಅಂತಕ್ಕಂಥದ್ದು ಸತ್ಯ ಪ್ರಾಮಾಣಿಕತೆಯಿಂದ ತುಂಬಿ ತುಳುಕಾಡಬೇಕು. ಯಾವುದೋ ಒಂದು ಪ್ರಚಾರಕ್ಕೋಸ್ಕರನೋ ಅಥವಾ ನಾನು ಬಂದ ತಕ್ಷಣವೇ ಆಗ್ಬಿಡ್ತು ಅನ್ನೋ ಒಂದು ಇದಕ್ಕಲ್ಲ. ಯಾಕೆಂದ್ರೆ ಇವತ್ತು 2018ರಲ್ಲಿ, ಯಾಕೆಂದ್ರೆ ಅದರಿಂದ ಬಹಳಷ್ಟು ವರ್ಷ ಹೋರಾಟವನ್ನ ಮಾಡಿದ್ದಾರೆ ರಾಜೇಗೌಡರು ಮತ್ತು ಅದರ ತಂಡ. ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಬಹಳಷ್ಟು ಜಾಗದಲ್ಲಿ ವಿಷ್ಣುವರ್ಧನ್ ಪುಣ್ಯ ಸ್ಮಾರಕಕ್ಕೋಸ್ಕರ ಜಾಗವನ್ನ ಕೊಟ್ಟು ವಿಫಲತೆಯನ್ನು ಹೊಂದಿದೆ ಸರ್ಕಾರ. ಅದನ್ನ ಜ್ಞಾನೋದಯ ಮಾಡಿಸ್ಲಿಕ್ಕೆ 2018ರಲ್ಲಿ ರಾಜೇಗೌಡರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ಸಂಘಟನೆಗಳು, ವಿಷ್ಣುವರ್ಧನ್ ಸಂಘಟನೆಗಳು ಅಂದ್ರೆ VSS ವಿಷ್ಣು ಸೇನಾ ಸಂಘಟನೆ ಮತ್ತು ಮಂಡ್ಯದಲ್ಲಿರ್ತಕ್ಕಂಥ ಸಂಘಟನೆಗಳು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ ರಾಜೇಗೌಡರು ಒಂದು ಉಪವಾಸ ಸತ್ಯಾಗ್ರಹ ಹಾಕಿ ಕುಳಿತಿದ್ರು. ಅಂದಿನ ಮೈಸೂರು ಡಿಸಿ ಆದಂತಹ ಅಭಿರಾಮ್ ರವರು ಅವರು ಸಹ ನಮಗೆ ಒಳ್ಳೆ ಒಂದು ಬೆಂಬಲವನ್ನು ಕೊಟ್ಟು ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರು. ಅಲ್ಲಿನ ತಹಸೀಲ್ದಾರರು ಅವರು ಸಹ ನಮಗೆ ಒಂದು ಬೆಂಬಲ ಕೊಟ್ಟರು. 2018 ನವೆಂಬರ್ 1ನೇ ತಾರೀಕು ದಿನ ವಿಶೇಷವಾದ ಒಂದು ದಿನವನ್ನ ನಾವು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಒಂದು ಗೌರವ ಸಲ್ಲಬೇಕು, ಅವರ ಸ್ಮಾರಕ ಆಗಬೇಕು ಅಂತ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ಕೊಂಡು ಅದರ ತದನಂತರ ಮೈಸೂರು HD ಕೋಟೆ ರಸ್ತೆಯಲ್ಲಿರ್ತಕ್ಕಂಥ ಉದ್ಬೂರ್ ಗೇಟ್ ಬಳಿ ಹಾಲಾಳು ಗ್ರಾಮದ 5 ಎಕರೆ ಪ್ರದೇಶದಲ್ಲಿ ಸರ್ಕಾರ ಏನು ಜಾಗವನ್ನು ಕೊಟ್ಟಿತ್ತು, ಅದು ವಿವಾದಿತ ಸ್ಥಳ, ಕೋಟೆ ಒಂದು ಸ್ಥಳವನ್ನ ಕೊಡ್ತು. ರೈತರಿಗೂ ಮನವೊಲಿಸುವಂತ ಒಂದು ಕೆಲಸವನ್ನು ರಾಜೇಗೌಡರು ಮತ್ತು ತಂಡ ಮಾಡಿದೆ. ಒಂದಷ್ಟು ರೈತರನ್ನ ಕರೆದು ಮನವೊಲಿಸಿ, ಇದು ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಸ್ಥಳ. ಯಾಕಂದ್ರೆ ನಾವು ಯಾರ ವಿರುದ್ಧ ಯಾರ ಪರವಲ್ಲ, ಅವರ ಕುಟುಂಬದ ಆಸೆಯಂತೆ ವಿಷ್ಣುವರ್ಧನ್ ಸ್ಮಾರಕ ಮೈಸೂರಿನಲ್ಲಿ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದೆ. ಉಪವಾಸ ಸತ್ಯಾಗ್ರಹವನ್ನು ಮಾಡಿದೆ. ಅವತ್ತು ಇದೇ ಮಧುಸೂದನ್ ರವರು ಅಸ್ವಸ್ಥ ಆದ್ರು. ಪ್ರತಿಭಟನಾ ಸ್ಥಳದಲ್ಲಿ ಇವ್ರ ಆರೋಗ್ಯ ಕೆಡ್ತು. ಇವರನ್ನ ಆಂಬುಲೆನ್ಸ್ ನಲ್ಲಿ ಕಳಿಸಿ ಚಿಕಿತ್ಸೆಯನ್ನು ಕೊಡಿಸುವಂತ ಒಂದು ಕೆಲಸವನ್ನ VSS ವಿಷ್ಣು ಸೇನಾ ಸಂಘಟನೆ ಅವತ್ತು ಮಾಡಿದೆ. ಮತ್ತು ಅದೇ ಪೊಲೀಸ್ನ ಒಂದು ಸಹಾಯದಲ್ಲಿ ನಿಮ್ಮ ಒಂದು ನೇತೃತ್ವದಲ್ಲಿ ನಡೀತು. ಯಾಕೆಂದ್ರೆ ನಾನು ಯಾರನ್ನೂ ಹೊಗಳೋದಿಲ್ಲ ಸ್ವಾಮಿ, ನಾನು ಹೊಗಳೋ ಜಯಮಾನನಲ್ಲ, ಹೊಗಳೋದೂ ಇಲ್ಲ. ವಸ್ತುಸ್ಥಿತಿಯನ್ನ ಸತ್ಯ ಸಂಗತಿಗಳನ್ನ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಇವತ್ತು ಇವರು 1000 ಜನಸಂಖ್ಯೆ ಸೇರ್ಬಿಟ್ಟು ಅಂತ ಅಂದ್ರೆ ಹೋರಾಟ ಯಶಸ್ಸಾಯ್ತು ಅಂತಲ್ಲ.
ಆ ಒಂದು ಪುಣ್ಯಭೂಮಿಯೋ ಅಥವಾ ಸ್ಮಾರಕನೋ ಅದು ತಲೆ ಎತ್ತಿದಾಗ ಮಾತ್ರ ಹೋರಾಟ ಯಶಸ್ಸು ಅಂತ ನಾವು ಭಾವಿಸ್ತೀವಿ. ಜನ ಎಷ್ಟು ಬೇಕಾದ್ರೂ ಸೇರಿಸ್ಬೋದು, ಎಷ್ಟು ಜನನಾದ್ರೂ ಬರ್ಬೋದು. ಇವತ್ತು ಬನ್ನಿ, ಉಪವಾಸ ಸತ್ಯಾಗ್ರಹಕ್ಕೆ ಗೊತ್ತಿದ್ದೀವಿ. ನಿಜವಾದ ದಾಖಲೆಗಳಿಂದ, ನೈಜ ದಾಖಲೆಗಳನ್ನ ಒಟ್ಟು ಪುಟಗಟ್ಟಲೆ ದಾಖಲೆಗಳಿವೆ. ಅದು ಅಭಿಮಾಕ್ಷರು ಓದಿರ್ಬೋದು, ಅಥವಾ DC ಅವ್ರ ಜೊತೆ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೋರ್ಟ್ ಮುಖ್ಯವಾಗಿ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇರ್ಬೋದು. ಹಲವಾರು ಹಂತದಲ್ಲಿ ತಮ್ಮ ಚಪ್ಪಲಿಗಳನ್ನ ಸಾಯಿಸಿಕೊಂಡು ರಾಜಗೌಡರು ಹೋರಾಟವನ್ನು, ಯಾಕಂದ್ರೆ ರಾಜಗೌಡರು ನಮ್ಗೆ ಯಾವ ಸಂಬಂಧನೂ ಇಲ್ಲ. ಮಾತ್ರ ಕಟು ಚಾಟಿ ನನಗೆ ಒಂದ್ಸರಿ ತಿರುಗಿಬಿಟ್ಟಿದ್ರು. ಈ ತರ ಹೋರಾಟ ಮಾಡ್ರಿ, ನಿಮ್ದು ಆ ತರ ಅಲ್ಲ ಅಂತ. ಹೌದು, ಆ ತರ ಒಂದು ಕಠಿಣ ರೀತಿಯಲ್ಲಿ ನಮ್ಗೆ ಪಾಠ ಹೇಳ್ಕೊಟ್ಟಕ್ಕೆ ಇವತ್ತು ಒಬ್ಬ ಹೋರಾಟಗಾರನಾಗಿ ಹೊರಹೊಮ್ಮಿದ್ದೀನಿ. ಮೈಸೂರಿನಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಯಾವುದೋ ಒಂದು ಸನ್ನಿವೇಶಕ್ಕೆ ಅವರು ಸಲಹೆ ಸೂಚನೆಗಳನ್ನ ಕೊಟ್ಟರು. ಖಂಡಿತ ಅದನ್ನ ಸ್ವೀಕಾರ ಮಾಡಿದೆ. ಹಾಗಾಗಿ ಬಂಧುಗಳೇ, ನಾವು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗ್ತಾನೆ, ಸರ್ಕಾರದ ಒಂದು ಏಜೆಂಟ್ಗಳ ರೀತಿಯಲ್ಲಿ ಕೆಲಸ ಮಾಡ್ತಾನೆ, ಮತ್ತೆ ಎಲ್ಲ ಮೇರು ನಟರಿಗೂ ಗೌರವ ಸಿಗಬೇಕು. ಅದು ಡಾಕ್ಟರ್ ರಾಜ್ಕುಮಾರ್ಗಿರ್ಬೋದು, ಅಂಬರೀಷ್ ಅವ್ರಿಗಿರ್ಬೋದು, ಅಥವಾ ವಿಷ್ಣುವರ್ಧನ್. ಈ 3 ಜನ ತ್ರಿಮೂರ್ತಿಗಳು ಸಮಕಾಲೀನರು. ರಾಜ್ಕುಮಾರ್ ರವರಿಗೆ ಏನು ಗೌರವ ಸಿಕ್ತು, ಅದೇ ಮಾದರಿಯಲ್ಲಿ ವಿಷ್ಣುವರ್ಧನ್ ರವರಿಗೂ ಸಿಗಬೇಕು. ಅಂಬರೀಷ್ ಅವರು ಮತ್ತು ವಿಷ್ಣುವರ್ಧನ್ ಕುಚುಕುಗೆಯರು, ಅಂಬರೀಷ್ ಅವರಿಗೆ ಸಿಕ್ಕಂತ ಗೌರವಗಳು ವಿಷ್ಣುವರ್ಧನ್ ರವರಿಗೆ ಸಿಗಬೇಕು. ವಿಷ್ಣುವರ್ಧನ್ ಅವರಿಗೆ ಪ್ರತಿನಿತ್ಯ ಅನ್ಯಾಯ ಆಗಿದೆ. ಅವರು ಇದ್ದಂತ ಸಮಯದಲ್ಲೂ ಅನ್ಯಾಯವನ್ನ ಹೊಂದಿದ್ದಾರೆ, ಅನ್ಯಾಯ ಆಗಿದೆ. ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿ ಅವರನ್ನ ತುಳಿಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರು ಸತ್ತ ನಂತರ ಆದ್ರೂ ಸಹ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ನ್ಯಾಯಯುತವಾದ ಅಭಿಮಾನಿಗಳ ಬೇಡಿಕೆ ಏನಿದೆ, ಸರ್ಕಾರದ ಗೌರವಗಳೇನಿದೆ, ಅದನ್ನ ಕೊಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ. ಇಲ್ಲಾಂದ್ರೆ ಘೋಷಣೆ ಮಾಡ್ರಿ, ಈ ತರ ನಾವು ಸ್ಮಾರಕಕ್ಕೆ ಜಾಗ ಕೊಡಲ್ಲ, ಪುಣ್ಯಭೂಮಿಗೆ ಸ್ಮಾರಕಕ್ಕೆ ಜಾಗ ಕೊಡಲ್ಲ, ನಾವೇನು ಕೊಡಲ್ಲ ಅಂತ ಘೋಷಣೆ ಮಾಡ್ರಿ. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಏನಾರು ಇದ್ರೆ. ಯಾಕೆಂದ್ರೆ ಯಾವುದೋ ಒಂದು ಪಕ್ಷ ಸರ್ಕಾರ ಬಂದು ಹೋಯಿತು ಅನ್ನೋದು ನಾವು ಮಾತಾಡ್ತಿರ್ಲಿಲ್ಲ. 3 ಪಕ್ಷಗಳ ಸರ್ಕಾರಗಳು ಬಂದಿವೆ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇರ್ಬೋದು, ಅಥವಾ JDS ಬಿಜೆಪಿ ಸಮ್ಮಿಶ್ರ, ಎಲ್ಲ ಸರ್ಕಾರಗಳು ಬಂದಿವೆ. ಆಮೇಲೆ ಹೊಗಳ್ತೀರಿ, ವಿಷ್ಣುವರ್ಧನ್ ಅವರನ್ನ ಹೊಗಳ್ತೀರಿ ಬಿಟ್ರೆ, ವಿಷ್ಣುವರ್ಧನ್ಗಳ ತತ್ವ ಸಿದ್ಧಾಂತಗಳು ಹೆಂಗಿದ್ದು, ಅವರು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡ್ತಿದ್ರು, ಇಡೀ ನಾಡಿಗೆ ಅವರ ಕೊಡುಗೆ ಏನು ಎಂಬ ವಿಶ್ಲೇಷಣೆ ಮಾಡಬೇಕು. ಆ ವಿಶ್ಲೇಷಣೆ ಮಾಡೋದಾದ್ರೆ ಹಿಂಗೆ ಇವತ್ತೇ ಬಂದು ಸರ್ಕಾರ ನಮ್ಮನ್ನು ಹುಡುಕೊಂಡು ಬಂದು ಏನ್ರಿ ಆಗಿರೋದು, ಹೌದಾ ಮೋಸ ಆಗಿದ್ಯಾ, ಅನ್ಯಾಯ ಆಗಿದ್ಯಾ, ಬಿಡ್ರಿ ಇವತ್ತಿಂದ ನಿಮ್ಗೆ ಏನು ಹೋರಾಟ ಮಾಡ್ತಾ ಇದ್ರಿ ಯಶಸ್ಸಾಯ್ತು ಅಂತ ಒಂದೇ ವಾಕ್ಯದಲ್ಲಿ ಹೇಳುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಮಾಡ್ಲಿಲ್ಲ. ಇವತ್ತು ಕೆಲವು ಒಂದಷ್ಟು ಸಾಂಕೇತಿಕವಾದ ಒಂದು ಹೋರಾಟ, ಆಮೇಲೆ ಪ್ರಚಾರದ ಹೋರಾಟಗಳನ್ನ ರಾಜಗೌಡರು ಎಂದೂ ಮಾಡಲಿಲ್ಲ. ನಾವ್ಯಾರೂ ಮಾಡಲಿಲ್ಲ ಪ್ರಚಾರದ ಹೋರಾಟಗಳನ್ನ. ಪ್ರಚಾರ ಬೇರೆ ನಮ್ಗೆ. ನೋಡಿ, ನಾವು ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಆಗ್ಲಿ ಅಂತ ಉಪವಾಸ ಸತ್ಯಾಗ್ರಹ ನಾನು ಸಹ ಹಾಕೊಳ್ತಿದ್ದೆ, ಅದನ್ನೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಸ್ಮಾರಕ ತಲೆ ಎತ್ತಿದ ಮೇಲೆ, ಉದ್ಘಾಟನೆಗೊಂಡ ಮೇಲೆ ನಾವಿಂದು ಸ್ಥಳಕ್ಕೆ ಹೋಗಿಲ್ಲ, ಹೋಗ್ಬಾರ್ದು ಅಂತ ಹೇಳಿಲ್ಲ. ನಮ್ಮನ್ನ ಗೌರವವಾಗಿ ನಡೆಸ್ಕೊಳ್ತಾ ಇಲ್ಲ ಕೆಲವರು ಅನ್ನೋದು ಒಂದು ನೋವಿದೆ, ಮನಸ್ಸಿನಲ್ಲಿ ನೋವಿದೆ ನಮ್ಗೆ. ಯಾರು ಏನೋ ಮಾಡ್ಕೊಳ್ತಾ ಇದ್ದಾರೆ. ನೈಜ ಹೋರಾಟಗಾರರಿಗೆ, ನಿಜವಾದ ಒಂದು ಹೋರಾಟಗಾರರಿಗೆ ಅವತ್ತು ಸ್ಮಾರಕಕ್ಕೆ ನಾವು ಪ್ರಾಣವನ್ನಾದರೂ ತೆತ್ತುತ್ತೀವಿ ಅಂತ ಹೋರಾಟಕ್ಕೆ ಹೋಗ್ತಿದ್ದೋ. ಇವತ್ತು ಸಹ ಕುಟುಂಬದವರಾಗಿರ್ಲಿ ಅಥವಾ ಬೇರೆ ಯಾರಾದರೂ ಆಗಿರ್ಲಿ ಒಂದು ಆಮಂತ್ರಣವನ್ನು ಕೊಟ್ಟು, ಆಹ್ವಾನವನ್ನ ಕೊಟ್ಟು ನಮ್ಮನ್ನ ಕರೆಸ್ತಾ ಇಲ್ಲ, ಅಥವಾ ಇದು ನೋವಾಗ್ತದೆ. ಪರವಾಗಿಲ್ಲ, ತೊಂದರೆ ಇಲ್ಲ, ನಮ್ಗೆ ಆಮಂತ್ರಣ ಕೊಡದೇನಾದ್ರೂ ಪರವಾಗಿಲ್ಲ. ಭವ್ಯವಾದ ಒಂದು ಸ್ಮಾರಕ ನಿರ್ಮಾಣ ಆಗಿರೋದು ಖುಷಿ ಪಡ್ತಿದೆ. ಅದೇ ಮಾತ್ರದಲ್ಲಿ ನಾವಿನ್ನು ಅದ್ರ ಬಗ್ಗೆ ಹೋರಾಟ ಮಾಡಕ್ಕೆ ಹೋಗಲ್ಲ. ಸ್ಮಾರಕದ ಬಗ್ಗೆ, ಸ್ಮಾರಕ ಆಗಿದೆ. ನಾವು ಪುಣ್ಯಭೂಮಿ ಹೋರಾಟ ಅಲ್ಲ ಇದು, ಪುಣ್ಯಭೂಮಿಗೋಸ್ಕರ 10 ಗುಂಟೆ ಜಾಗ ಕೊಡಿ. ನೀವು ನಿರ್ಮಾಣಕ್ಕೆ ದುಡ್ಡು ಕೊಟ್ಟು ಬರೋದಿಲ್ಲ, ಕೊಡದೇ ಇದ್ರೂ ಬರೋದಿಲ್ಲ. ನಾವು ಭಿಕ್ಷೆಯನ್ನಾದ್ರೂ ಬೇರೆ ನಿರ್ಮಾಣ ಮಾಡ್ತೀವಿ ಅಂತ ರಾಜಗೌಡರು ಅವತ್ತೇ ಅದ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಪುಣ್ಯಭೂಮಿ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡಿದಂತ ಜಾಗದಲ್ಲಿ ಅವ್ರಿಗೆ ಸಕಲ ಪೂಜೆಗಳು ನಡೀಬೇಕು ಅಭಿಮಾನಿಗಳಿಂದ.
ಅವರ ಗೌರವ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ 10 ಕೋಟಿ ಜಾಗವನ್ನ ಒತ್ತಾಯಿಸ್ತೀವಿ. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಏನು ಬೇಜವಾಬ್ದಾರ ಅಧಿಕಾರಿಗಳಿದ್ದೀರಿ, ಅಧಿಕಾರಿಗಳು ಅಭಿಮಾನ್ ಸ್ಟುಡಿಯೋದವರು ಕೊಟ್ಟಿರ್ತಕ್ಕಂಥ 10 ಕೋಟಿ ಜಾಗವನ್ನ ಮನವರಿಕೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಸರ್ಕಾರ, ಮತ್ತು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕೂಡಲೇ 10 ಕೋಟಿ ಜಾಗವನ್ನ ಮಂಜೂರು ಮಾಡಿ ಅಲ್ಲಿ ಭವ್ಯವಾದ ಒಂದು ವಿಷ್ಣುವರ್ಧನ್ ಪುಣ್ಯಭೂಮಿ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಅಲ್ಲಿ ತನಕ ನಮ್ಮ ಉಪವಾಸ ಸತ್ಯಾಗ್ರಹ ಮುಂದುವರಿಕೆದ ರಾಜ್ಯದವರು ಎಷ್ಟು ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ, ಯಾವೆಲ್ಲ ಹೋರಾಟಗಳನ್ನ ಮಾಡ್ತಾರೆ, ಆ ಹೋರಾಟದ ಭಾಗವಾಗಿ ನಾವು ಸಹ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ನಾಗರಿಕ ಬಂಧುಗಳು, ವಿಷ್ಣುವರ್ಧನ್ ಅಭಿಮಾನಿಗಳು, ವಿಷ್ಣುವರ್ಧನ್ ಸಂಘಟನೆಗಳು ಎಲ್ಲರೂ ಸಹ ಜೊತೆಯಾಗಿ ಹೆಜ್ಜೆ ಹಾಕ್ತೀವಿ. ಅವರ ಹೋರಾಟಕ್ಕೆ ಯಶಸ್ಸು ಕಾಣಲಿ. ವಿಷ್ಣುವರ್ಧನ್ ಅವರ